ಜನನಿ ಜನ್ಮಭೂಮಿಶ್ಚ ಸ್ವರ್ಗದ ಬೀಗರಿಯಸು. 1950 ಜನವರಿ 26ರಂದು ಭಾರತದ ಸಂವಿಧಾನವು ಅಂಗೀಕಾರವಾದ ದಿನ. ಅಂದಿನಿಂದ ಭಾರತೀಯರೆಲ್ಲರೂ ಗಣರಾಜ್ಯೋತ್ಸವವನ್ನ ಆಚರಿಸ್ತೇವೆ. ಆದರೆ ಅಸಲಿಗೆ ನಿಮಗೆ ಗೊತ್ತಾ, ಭಾರತದ ಸಂವಿಧಾನವು 1949 ನವೆಂಬರ್ 26ರಂದೇ ಅಂಗೀಕಾರವಾಯಿತು. ಆದರೆ ಈ ಜನವರಿ 26 ಯಾಕೆ? ಈ ಜನವರಿ 26 ನಮ್ಮ ಸ್ವತಂತ್ರ ಹೋರಾಟದಲ್ಲಿ ಒಂದು ಗಣನೀಯವಾದ ದಿನ. 1929 ಜನವರಿ 26ರಂದು ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ಯವನ್ನ ಘೋಷಿಸಲಾಯಿತು. ಈ ಪೂರ್ಣ ಸ್ವರಾಜ್ಯ ಅಂದ್ರೆ ಏನು? ಪೂರ್ಣ ಸ್ವರಾಜ್ಯ ಅಂದ್ರೆ ವಿದೇಶಿಯರ ಆಡಳಿತಕ್ಕೆ ನಾವು ಅರ್ಹ ಅಲ್ಲ, ನಮ್ಮದೇ ಆದ ಆಡಳಿತವನ್ನ ನಾವು ಮಾಡ್ತೇವೆ ಅಂತ ಭಾರತೀಯರು ನಿರ್ಧಾರ ಮಾಡಿದ ಅಂದಿನ ದಿನದ ಸ್ಮರಣೀಯವಾಗಿ ನವೆಂಬರ್ 26 1949ರಂದು ಅಂಗೀಕಾರವಾದ ಸಂವಿಧಾನವನ್ನು 1950 ಜನವರಿ 26ರಂದು ಆಚರಿಸಲಾಗುತ್ತದೆ. ಎಲ್ಲರಿಗೂ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಜೈ ಹಿಂದ್, ಜೈ ಕರ್ನಾಟಕ. ಜನನಿ ಜನ್ಮಭೂಮಿಶ್ಚ ಸ್ವರ್ಗದ ಬೀಗರಿಯಸು. 1950 ಜನವರಿ 26ರಂದು ಭಾರತದ ಸಂವಿಧಾನವು ಅಂಗೀಕಾರವಾದ ದಿನ. ಅಂದಿನಿಂದ ಭಾರತೀಯರೆಲ್ಲರೂ ಗಣರಾಜ್ಯೋತ್ಸವವನ್ನ ಆಚರಿಸ್ತೇವೆ. ಆದರೆ ಅಸಲಿಗೆ ನಿಮಗೆ ಗೊತ್ತಾ, ಭಾರತದ ಸಂವಿಧಾನವು 1949 ನವೆಂಬರ್ 26ರಂದೇ ಅಂಗೀಕಾರವಾಯಿತು. ಆದರೆ ಈ ಜನವರಿ 26 ಯಾಕೆ? ಈ ಜನವರಿ 26 ನಮ್ಮ ಸ್ವತಂತ್ರ ಹೋರಾಟದಲ್ಲಿ ಒಂದು ಗಣನೀಯವಾದ ದಿನ. 1929 ಜನವರಿ 26ರಂದು ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ಯವನ್ನ ಘೋಷಿಸಲಾಯಿತು. ಈ ಪೂರ್ಣ ಸ್ವರಾಜ್ಯ ಅಂದ್ರೆ ಏನು? ಪೂರ್ಣ ಸ್ವರಾಜ್ಯ ಅಂದ್ರೆ ವಿದೇಶಿಯರ ಆಡಳಿತಕ್ಕೆ ನಾವು ಅರ್ಹ ಅಲ್ಲ, ನಮ್ಮದೇ ಆದ ಆಡಳಿತವನ್ನ ನಾವು ಮಾಡ್ತೇವೆ ಅಂತ ಭಾರತೀಯರು ನಿರ್ಧಾರ ಮಾಡಿದ ಅಂದಿನ ದಿನದ ಸ್ಮರಣೀಯವಾಗಿ ನವೆಂಬರ್ 26 1949ರಂದು ಅಂಗೀಕಾರವಾದ ಸಂವಿಧಾನವನ್ನು 1950 ಜನವರಿ 26ರಂದು ಆಚರಿಸಲಾಗುತ್ತದೆ. ಎಲ್ಲರಿಗೂ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಜೈ ಹಿಂದ್, ಜೈ ಕರ್ನಾಟಕ.